ಕೋರ್ಟ್ನಿಂದ ಇವತ್ತು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಂಥ ನಟ ದರ್ಶನ್ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ. ನಟ ದರ್ಶನ್ ಅವರಿಗೆ ಜಾಮೀನನ್ನ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ 1 ವರ್ಷಗಳ ಕಾಲ ನಟ ದರ್ಶನ್ ಅವರಿಗೆ ಜೈಲು ಫಿಕ್ಸ್ ಅನ್ನೋದು ಕನ್ಫರ್ಮ್ ಆಗಿದೆ. ಇವತ್ತು ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ವಾದ ಪ್ರತಿವಾದ ಆಲಿಸಿದಂತಹ ಸುಪ್ರೀಂ ಕೋರ್ಟ್ 1 ವರ್ಷದವರೆಗೆ ಸಾಕ್ಷಿಗಳ ವಿಚಾರಣೆಗೆ ಕಾಲಾವಕಾಶವನ್ನ ನೀಡಿದೆ. 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ನಡೆಸಿ ಅಂತ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ 1 ವರ್ಷಗಳ ಕಾಲ ನಟ ದರ್ಶನ್ ಅವರಿಗೆ ಜೈಲು ಫಿಕ್ಸ್ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ಮತ್ತೊಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಜೈಲಿನಲ್ಲಿ ನನಗೆ ಕನಿಷ್ಠ ಸವಲತ್ತು ಕೂಡ ಸಿಗ್ತಾ ಇಲ್ಲ ಅಂತ ನಟ ದರ್ಶನ್ ಅವರು ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕನಿಷ್ಠ ಸವಲತ್ತನ್ನ ನೀಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸರ್, ಇವತ್ತು ಮಧ್ಯಂತರ ಜಾಮೀನು ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ನಟ ದರ್ಶನ್ ಇದ್ರು. ಇವತ್ತು ಕೋರ್ಟ್ ಏನೆಲ್ಲ ವಾದವನ್ನ ಆಲಿಸ್ತು, ಏನು ನಿರ್ಧಾರವನ್ನ ಕೊನೆಗೆ ತನ್ನ ಒಂದು ಅಭಿಪ್ರಾಯನ ಮಂಡಿಸಿದಂತ. ದರ್ಶನ್ ಅವರು ಲಾಸ್ಟ್ ಇಯರ್ ಮೇ ಆಗಸ್ಟಿಂದ ಅವ್ರಿಗೆ ಕ್ಯಾನ್ಸಲೇಷನ್ ಆಗಿದ ನಂತರ ಜೈಲಲ್ಲಿದ್ದರು. ಜೈಲಲ್ಲಿರುವಾಗ ಹಿ ಈಸ್ ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಆಚೆ ಬರೋಕ್ಕೆ ಅಫ್ಕೋರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಒಂದ್ಸತಿ ಕ್ಯಾನ್ಸಲೇಷನ್ ಮಾಡಿದ ಮೇಲೆ ಅವ್ರಿಗೆ ಆ ಅವಕಾಶ ಕೆಳಗಿಂದ ಸಿಗೋದು ಕಷ್ಟ ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ರಿಟ್ ಪಿಟಿಷನ್